ನಿಧಿ ಸಿಕ್ಕಿದೆ, ನಿಧಿ ಸಿಕ್ಕಂತೆ ಎಲ್ಲಿ ಏನು ಎತ್ತ ಅಂತ ಕಳೆದ 3-4 ದಿನದಿಂದ ಇದೇ ವಿಚಾರ ಟ್ರೆಂಡಿಂಗ್ ಅಲ್ಲಿದೆ ಅಲ್ವಾ. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 470 ಗ್ರಾಂ ತೂಕದ ಚಿನ್ನಾಭರಣ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಈಗ ನಿಧಿ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಮತ್ತೊಂದ್ಸಲ ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಸಿಕ್ಕ ನಿಧಿ ಸದ್ಯ ಜಿಲ್ಲಾಡಳಿತದ ಖಜಾನೆಯಲ್ಲಿ ಸೇಫ್ ಆಗಿದೆ. ನಿಧಿ ಬಗ್ಗೆ ತಜ್ಞ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಇದು. ಮತ್ತೊಂದು ಕಡೆ ಭಾರತೀಯ ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಅವರು ಯೂಟರ್ನ್ ಹೊಡಿತಾ ಇದ್ದಾರೆ. ಏನಂತ, ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿ ಸರ್ಕಾರಕ್ಕೆ ಸೇರಿದ್ದು ಅಂತ ರಮೇಶ್ ಅವರು ಹೇಳಿದ್ದಾರೆ. ಬಟ್ ನೆನ್ನೆ ಅವ್ರು ಏನಂದಿದ್ರು, ನಿಧಿ ಅಲ್ಲ ಕುಟುಂಬಸ್ಥರ ಚಿನ್ನ ಅಂತ ಹೇಳಿದ್ರು. ಈಗ ನೋಡಿದ್ರೆ ಯೂಟರ್ನ್ ಹೊಡಿತಾ ಇದ್ದಾರೆ. ಪುರಾತತ್ವ ಇಲಾಖೆ ಅಧೀಕ್ಷಕ ಒತ್ತಡದಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ದೆ, ತಪ್ಪಾಗಿ ಭಾವಿಸಕ್ಕೆ ಹೋಗ್ಬೇಡಿ, ಸದ್ಯ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ ಅಂತ ಪುರಾತತ್ವ ಇಲಾಖೆ ಅಧೀಕ್ಷಕ ರಮೇಶ್ ಅವರು ಹೇಳ್ತಾ ಇದ್ದಾರೆ. ನೆನ್ನೆ ಪಾಪ ಕುಟುಂಬಸ್ಥರಿಗೆ ಏನೋ ಅದೃಷ್ಟದ ಬಾಗಿಲು ತೆಗ್ದಂಗೆ ಆಗ್ಬಿಡ್ತು. ನಿಧಿಗಿದೆಯಲ್ಲ ಅದು ಕುಟುಂಬಸ್ಥರ ಚಿನ್ನವೇ ಅಂತ ಹೇಳಿದಾಗ. ಈಗ ಓಕೆ, ಹಾಗಾದ್ರೆ ಕುಟುಂಬಕ್ಕೆ ಇದರಿಂದ ಏನು ಪಾಲಿಲ್ವಾ? 4ನೇ 1 ಭಾಗವೋ 5ನೇ 1 ಭಾಗವೋ ಏನಾದರೂ ಕೊಡ್ತಾರಾ, ಹೆಂಗೆ ಗೊತ್ತಿಲ್ಲ. ಮತ್ತೆ ಆ ಭಾಗದಲ್ಲಿ ಇನ್ನೊಂದಷ್ಟು ನಿಧಿ ಸಿಗ್ಬೋದು, ಏನೋ ಕಾಯಿನ್ಗಳು ಸಿಕ್ಕಿರೋದ್ರಿಂದ ಸಿಗ್ಬಹುದು ಅಂತ ಯಾರೋ ಹೇಳ್ತಾ ಇದ್ರು, ಭವಿಷ್ಯ ಎಲ್ಲ ಹೇಳ್ತಾ ಇದ್ರು ಜ್ಯೋತಿಷಿಗಳು. ಇದನ್ನೇ ಇಟ್ಕೊಂಡು ಅಲ್ಲೋಗಿ ನೀವು ಇವ್ರು ಅಗೆಯಕ್ಕೆ ಹೋದ್ರೆ ಪಾಪ ಅವ್ರ ಮನೆಯಲ್ಲಿ ಕಟ್ಕೊಂತಾರೆ. ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡುತ್ತೆ ಅಲ್ಲಿನ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ? ಕಾದ್ ನೋಡ್ಬೇಕು. ನಾವು ನೋಟಿಫೈ ಮಾಡಬೇಕು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡಿದವರು ಇದಾರೆ ಅಂತ ಕೇಳಬೇಕು. ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು. ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ಲೇಮ್ ನಿಭಾಯಿಸೋಕೆ ಆಗಲಿಲ್ಲ, ಯಾರೂ ಇಲ್ಲ, ಬರೀ ಅದು ಫ್ಯಾಕ್ಟ್ ಅಲ್ಲಿ ಸಿಕ್ಕಿದ್ದು ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡ್ಬೇಕಂತ ಅದಕ್ಕೂ ಸರ್ಕಾರದ ಜೊತೆ ಪತ್ರವ್ಯವಹಾರ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಈಗ ನೋಟಿಫಿಕೇಶನ್ ಮಾಡ್ತೀವಿ, ಅದಾದಮೇಲೆ ಆ ವಿಚಾರಣೆಗಳು ಮಾಡಬೇಕು. ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅಧಿಕಾರದ ಕೆಳಗಡೆ ನೋಟಿಫಿಕೇಶನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತೀವಿ. ಒನ್ ಆಫ್ ದ ಕ್ಲೇಮೆಂಟ್ಸ್ ಬಿ ನಮ್ಗೆ ಸಿಗ್ದವರೇ ಇರ್ತಾರೆ. ಸಿಗ್ದವರು ಆ ಜಾಗದ ಓನರು ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯತೆ ಇರ್ತದೆ. ಅದನ್ನು ಪ್ರೂವ್ ಮಾಡಬೇಕು ಅವರು, ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು, ನಾವು ಅಲ್ಲೋಗಿ ಇಟ್ಬಿಟ್ಟಿದ್ವಿ ಅಂತ. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು. ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್, ಅದು ಯಾರ್ದು ಅಲ್ಲದೆ ಇರ್ಬೋದು, ಯಾರ್ದು ಅಲ್ಲದೆ ಇರೋದು ಸರ್ಕಾರದ. ನಾನು 11ನೇ ತಾರೀಕು ಆ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಇರ್ತಕ್ಕಂಥ ಅವಶೇಷಗಳನ್ನು ಆಲ್ರೆಡಿ ಟ್ರೆಜರಿಗೆ ಸಬ್ಮಿಟ್ ಮಾಡಿದ್ದಾಗಿತ್ತು. ಕೇವಲ ಆ ಸೈಟು ನೋಡಲಿಕ್ಕೆ ಹೋಗಿದ್ದು ನನ್ನ ಒಂದು ಉದ್ದೇಶ. ಸೊ ಆ ಸಂದರ್ಭದೊಳಗಡೆ ಅಲ್ಲಿ ಸಿಕ್ಕಂಥ ಎಲ್ಲ ಅವಶೇಷಗಳು ಏನದಾವು ಸುಮಾರು 100 ವರ್ಷಗಳ ಮೇಲ್ಪಟ್ಟದ್ದು. ಹೀಗಾಗಿ ಎಲ್ಲವೂ ಎಂಟಿಕ್ನೆ ಅಂತ ಹೇಳ್ಬೋದು. 10 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಏನೇ ವಸ್ತು ಸಿಕ್ಕಿದ್ದೆ ಆದರೆ ಭೂಮಿಯ ಕೆಳಗಡೆ ಅದೆಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸರ್ ದಯವಿಟ್ಟು ನನಗೆ ನಿನ್ನೆ ನನ್ನ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಸರ್. ನಾನು ಸುಮಾರು ದಿನದಿಂದ ಇವತ್ತು ಹೇಳೋದು ಸತ್ಯ ಸರ್. ನಾನು 11ನೇ ತಾರೀಕು ಆ ಸ್ಥಳಕ್ಕೆ ರಮೇಶ್ ಅವರು ಪುರಾತತ್ವ ಇಲಾಖೆ ಅಧೀಕ್ಷಕರು ಹೇಳಿದ್ದು ನಿಜ. ಭೂಮಿ ಕೆಳಗೆ 10 ರೂಪಾಯಿಗೂ ಮೀರಿ ಇನ್ನೇನು ಸಿಕ್ಕರೂ ಕೂಡ ಅದು ಸರ್ಕಾರದ ಪಾಲು ಅಂತ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ತಾರೆ, ಈಗ ಇದು ಖಾಸಗಿ ಅವ್ರದ್ದು ಅಥವಾ ಯಾವುದಾದ್ರೂ ಕುಟುಂಬಸ್ಥರಿಗೆ ಸಂಬಂಧಪಟ್ಟಿದ್ದು ಅಂದರೆ ತಂದೇನಾದ್ರು ಡಾಕ್ಯುಮೆಂಟ್ಸ್ ತೋರಿಸಿ ಅಂತ. ತಲಾಂತರಗಳಿಂದ ಯಾರು ನನ್ನ ಮುಂದಿನ ತಲೆಮಾರಿಗಾಗಲಿ ಅಂತ ಇಟ್ಟಿರ್ತಾರೆ, ಅವ್ರು ಎಲ್ಲಿ ಡಾಕ್ಯುಮೆಂಟ್ಸ್ ಹುಡುಕ ಬರ್ತಾರೆ ಇವಾಗ, ಅದನ್ನೆಲ್ಲ ಕೊಡೋಕ್ಕಾಗತ್ತೆ.